ಗೈಸ್, ನಿಮ್ಮ ಮೊಬೈಲ್ ಏನಾದರೂ ಕಳೆದೋಗಿದ್ರೆ ಅಥವಾ ನೀವೇ ಇಲ್ಲೇ ಎಲ್ಲಾದ್ರೂ ಮನೆ ಹತ್ರನೇ ಮಿಸ್ ಮಾಡ್ಕೊಂಡಿದ್ರೆ ಸೊ ಈಸಿಯಾಗಿ ಆನ್ಲೈನಲ್ಲಿ ಅದನ್ನ ಟ್ರ್ಯಾಕ್ ಮಾಡ್ಬೋದು. ಅದೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಗೈಸ್, ನೀವು ಮೊಬೈಲ್ನ ಟ್ರ್ಯಾಕ್ ಮಾಡಬೇಕು ಅಂದ್ರೆ ಗೂಗಲ್ ಅಕೌಂಟ್ ಇರಬೇಕು. ಗೂಗಲ್ ಅಕೌಂಟು ಅದರ ಪಾಸ್ವರ್ಡ್ ಎಲ್ಲ ಇರಬೇಕು. ನೀವೇನ್ ಮಾಡಿ ಅಂದ್ರೆ ಲ್ಯಾಪ್ಟಾಪ್ ಅಥವಾ ಮೊಬೈಲು ಎರಡರಲ್ಲೂ ಆಗುತ್ತೆ. ಫಸ್ಟ್ ಆ ಗೂಗಲ್ ಅಕೌಂಟ್ ನ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಗೂಗಲ್ ಲಾಗಿನ್ ಅಂತ ಟೈಪ್ ಮಾಡಿ. ಇಲ್ಲಿ ಗೂಗಲ್ ಅಕೌಂಟ್ ಸೈನ್ ಇನ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆಗಿದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಹೊಸದಾಗಿ ಏನಾದ್ರು ಆಡ್ ಮಾಡ್ಬೇಕು ಅಂದ್ರೆ ಹೇಳ್ಕೊಡ್ತೀನಿ ನೋಡಿ. ಸೊ ಏನು ಅಕೌಂಟ್ ಐಕಾನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಹಂಗೆ ಸ್ಕ್ರೋಲ್ ಮಾಡಿ ಕೆಳಗಡೆ. ಇಲ್ಲಿ ಆಡ್ ಅನದರ್ ಅಕೌಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಹಾಕಿ, ಅದಾದ್ಮೇಲೆ ನೆಕ್ಸ್ಟ್ ಅಂತ ಕೊಟ್ಟು ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಆದ್ಮೇಲೆ ಅದು ಲಾಗಿನ್ ಆಗುತ್ತೆ. ಗೈಸ್, ಲಾಗಿನ್ ಆದ್ಮೇಲೆ ನೀವು ಅದೇ ಬ್ರೌಸರ್ ಅಲ್ಲಿ ಏನ್ ಸರ್ಚ್ ಮಾಡ್ಬೇಕು ಗೊತ್ತಾ? ಫೈಂಡ್ ಮೈ ಡಿವೈಸ್ ಅಂತ ಸರ್ಚ್ ಮಾಡಬೇಕು. ಗೈಸ್, ಇಲ್ಲಿ ನಿಮಗೆ ಫೈಂಡ್ ಯುವರ್ ಫೋನ್ ಅಂತ ಆಪ್ಷನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಯಾವ್ದಾವ್ದು ಫೋನ್ ಲಾಗಿನ್ ಆಗಿದೆ ಆ ಅಕೌಂಟ್ಗೆ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಒಂದು ಐಫೋನ್ ಅಂತಿದೆ, ರಿಯಲ್ಮಿ 11X 5G ಅಂತಿದೆ, ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1 ಅಂತಿದೆ. ಸೊ ನಿಮ್ದು ಯಾವ ಫೋನ್ ಈಗ ಕಳೆದೋಗಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಸದ್ಯಕ್ಕೆ ರಿಯಲ್ಮಿ 11X 5G ಕಳೆದೋಗಿದೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟು ಅದ್ರ ಮ್ಯಾಪಿಗೆ ಹೋಗುತ್ತೆ. ಈಗ ನೋಡಿ ಮ್ಯಾಪು ತೋರಿಸುತ್ತೆ ಲಾಸ್ಟ್ ಲಾಗಿನ್ ಎಲ್ಲಾಗಿತ್ತು ಮತ್ತು ಲಾಸ್ಟ್ ಆನ್ಲೈನ್ ಎಲ್ಲಿತ್ತು. ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಸಿಗುತ್ತೆ ನೋಡಿ, ಎಕ್ಸಾಕ್ಟ್. ಗೈಸ್, ನೀವು ಇಲ್ಲಿ ನೋಡ್ಬೋದು 3 ಆಪ್ಷನ್ ಕಾಣ್ತಿದೆ. ಒಂದು ಪ್ಲೇ ಸೌಂಡು, ಮಾರ್ಕ್ ಲಾಸ್ಟು, ಫ್ಯಾಕ್ಟ್ರಿ ರೀಸೆಟ್ಟು. ಈ 3 ಆಪ್ಷನ್ದು ಏನು ಯೂಸು? ಇದೆಯಲ್ಲ ಪ್ಲೇ ಸೌಂಡು, ಇದನ್ನ ಕ್ಲಿಕ್ ಮಾಡಿದ್ರೆ ಮೊಬೈಲು ಸೈಲೆಂಟ್ ಅಲ್ಲಿ ಇರಲಿ ಅಥವಾ ಹೇಗೆ ಇರಲಿ ಸೌಂಡು ಪ್ಲೇ ಆಗೇ ಆಗುತ್ತೆ. ಸೊ ಸೌಂಡ್ ಪ್ಲೇ ಆಗಬೇಕು ಅಂದ್ರೆ ಇದನ್ನ ಒತ್ತಿ. ಸೊ ಮಿಸ್ ಆಗಿ ಏನಾದ್ರು ಅಕ್ಕಪಕ್ಕ ಕಳೆದುಕೊಂಡಿದ್ರೆ ಇದನ್ನ ಒತ್ತಿ. ಈಗ ನಾನು ಪ್ಲೇ ಸೌಂಡ್ನ ಒತ್ತೀನಿ ನೋಡಿ ಹೇಗೆ ಸೌಂಡ್ ಬರುತ್ತೆ ಅಂತ. ನೋಡಿ ಸೌಂಡ್ ಬರ್ತಿದೆ. ಗೈಸ್, ಈಗ ಸೆಕೆಂಡ್ ಆಪ್ಷನ್ ಮಾರ್ಕ್ ಆಸ್ ಲಾಸ್ಟ್. ಇದೇನು ಅಂತಂದ್ರೆ ಈ ಆಪ್ಷನ್ ಅಲ್ಲಿ ನಿಮ್ಮ ಮೊಬೈಲ್ ನ ಲಾಕ್ ಮಾಡಬಹುದು, ಮತ್ತೆ ಲಾಕ್ ಸ್ಕ್ರೀನ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಕಳಿಸಬಹುದು. ಏನಂತಂದ್ರೆ ಕಾಂಟ್ಯಾಕ್ಟ್ ದಿಸ್ ಪರ್ಸನ್. ಆ ಫೋನ್ ಓನರ್ದು ಅಲ್ಲಿ ನಂಬರ್ ಹಾಕ್ಬೋದು. ಮೈನ್ ಸ್ಕ್ರೀನ್ ಅಲ್ಲಿ ಅದು ಡಿಸ್ಪ್ಲೇ ಆಗ್ತಿರುತ್ತೆ. ಮತ್ತೆ ಲಾಸ್ಟ್ ಆಪ್ಷನ್ ಫ್ಯಾಕ್ಟ್ರಿ ಡೇಟಾ ರೀಸೆಟ್. ನಿಮ್ಮ ಮೊಬೈಲ್ ಸಿಗೋ ಚಾನ್ಸೇ ಇಲ್ಲ ಅಂದ್ರೆ ಫ್ಯಾಕ್ಟ್ರಿ ರೀಸೆಟ್ ಡಿವೈಸ್ಗೆ ಒತ್ಬಿಡಿ. ಮೊಬೈಲ್ ಅಲ್ಲಿರೋ ಎಲ್ಲ ಡೇಟಾ ಎರೇಸ್ ಆಗುತ್ತೆ. ಗೈಸ್, ಇಷ್ಟೆಲ್ಲ ವರ್ಕ್ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ಮೊಬೈಲ್ ಅಲ್ಲಿ ಏನೆಲ್ಲ ಸೆಟ್ಟಿಂಗ್ ಆನ್ ಆಗಿರಬೇಕು? ಮೊದಲು ಮೊಬೈಲಲ್ಲಿ ಲೊಕೇಶನ್ ಯಾವಾಗಲೂ ಆನ್ ಆಗೇ ಇರಬೇಕು. ಅದಕ್ಕೆ ಯಾವುದಾದ್ರೂ ಒಂದು ಗೂಗಲ್ ಅಕೌಂಟ್ ಲಿಂಕ್ ಆಗಿರಬೇಕು. ಅದೇ ಗೂಗಲ್ ಅಕೌಂಟಲ್ಲಿ ನೀವು ಲಾಗಿನ್ ಆದರೆ ಅದರ ಲೊಕೇಶನ್ನು ಈಸಿಯಾಗಿ ಸಿಗುತ್ತೆ. ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಿ ಫೈಂಡ್ ಮೈ ಡಿವೈಸ್ ಅಂತ ಸರ್ಚ್ ಮಾಡಿ. ಫೈಂಡ್ ಅಪ್ ಮೇಲೆ ಕ್ಲಿಕ್ ಮಾಡಿ. ನೋಡಲಿ ಅಲೋ ಡಿವೈಸ್ ಟು ಬಿ ಲೊಕೇಟೆಡ್. ಇದು ಆನ್ ಆಗಿದ್ರೆ ಮಾತ್ರ ಫೋನು ಟ್ರ್ಯಾಕ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ನೀವು ಮೊಬೈಲಲ್ಲಿ ಈಗಲೇ ಚೆಕ್ ಮಾಡಿ. ಫೈಂಡ್ ಅಪ್ ಅಂತ ಸೆಟ್ಟಿಂಗ್ಸ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಲೋ ಡಿವೈಸ್ ಟು ಬಿ ಲೊಕೇಟೆಡ್ ಇದು ಆನ್ ಆಗಿರಬೇಕು. ಅವಾಗ ಮಾತ್ರ ಇದು ವರ್ಕ್ ಆಗೋದು. ಮಿಸ್ ಆಗಿ ಕಳೆದೋಗಿರೋ ಫೋನ್ಗೆ ಇಂಟರ್ನೆಟ್ ಸಿಗ್ತಾ ಇಲ್ಲ ಅಂದ್ರೆ ಲಾಸ್ಟ್ ಎಲ್ಲಿ ಅದು ಇಂಟರ್ನೆಟ್ ಸಿಕ್ಕಿರುತ್ತೋ ಆ ಲೊಕೇಶನ್ ಸೇವ್ ಆಗಿರುತ್ತೆ, ಅದನ್ನೇ ಅದು ಡಿಸ್ಪ್ಲೇ ಮಾಡ್ತಿರುತ್ತೆ. ಬಟ್ ರಿಯಲ್ ಲೊಕೇಶನ್ ಸಿಗಲ್ಲ. ಇಂಟರ್ನೆಟ್ ಯಾವಾಗಲೂ ಕಂಟಿನ್ಯೂಸ್ ಆಗಿ ಆ ಮೊಬೈಲ್ ಸಿಗ್ತಿರ್ಬೇಕು, ಅವಾಗ ಮಾತ್ರ ಲೊಕೇಶನ್ ಎಕ್ಸಾಕ್ಟ್ ಆಗಿ ಸಿಗೋದು. ಗೈಸ್, ಇದೇನ್ ನಿಮಗೆ ಮ್ಯಾಪ್ ಸಿಕ್ತಲ್ಲ, ಇದರಿಂದ ನೀವೇನು ಮೊಬೈಲ್ ಹುಡ್ಕಕ್ಕಾಗಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ಆ ಏರಿಯಾ ಹತ್ರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೊ ನಿಮ್ಮ IMEI ನಂಬರು, ನಿಮ್ಮ ಫೋನ್ ನಂಬರ್ ಎಲ್ಲ ಕೊಟ್ರೆ ಅವ್ರು ಈಸಿಯಾಗಿ ಟ್ರ್ಯಾಕ್ ಮಾಡಿ ಆ ಮೊಬೈಲ್ ಸಿಕ್ಕಾದ್ಮೇಲೆ ನಿಮಗೆ ತಿಳಿಸ್ತಾರೆ. ನೀವು ಹೋಗಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಗೈಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡ್ರಿ. ಈ ತರದ್ದೇ ಹೊಸ ಟೆಕ್ ರಿಲೇಟೆಡ್ ವಿಡಿಯೋಸ್ ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್. ಬಾಯ್ ಫ್ರಮ್ ಟೆಕ್ ಡೋಸ್ ಕನ್ನಡ.